ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಮ್ಮ ಮೇಕೆ ಒಂದು ಮರಿಗೆ ಜನ್ಮ ಕೊಡ್ತಾ ಇದೆ. ಕೇಳಿಸ್ತಿದೆ ಅಲ್ವಾ? ತುಂಬ ಪೇಯ್ನ್ ಆಗ್ತಿದೆ ಅಂತ ಅನಿಸುತ್ತೆ. ಅದು ಮನೆ ಒಳಗಡೆಗೂ ಬರ್ತಾ ಇಲ್ಲ, ಇಲ್ಲೇ ಕೂತ್ಕೊಂಡಿದೆ, ಒದ್ದಾಡ್ತಿದೆ. ನನಗೂ ನೋಡೋಕ್ಕಾಗ್ತಿಲ್ಲ. ಪ್ರಾಣಿ ಆದರೂ ಪೇಯ್ನ್ ಇದ್ದೇ ಇರುತ್ತೆ, ಅದಕ್ಕೂ ಜೀವ ಇರುತ್ತಲ್ವಾ. ತುಂಬ ಸಂಕಟ ಪಡ್ತಿದೆ. ಸೊ ಅದಕ್ಕೆ ಅದನ್ನು ವಿಡಿಯೋ ಮಾಡಿ ನಾನು ಶೇಖರಣೆ ಮಾಡ್ಕೊತಿದ್ದೀನಿ. ಕಾರಣ, ಇದು ಮೊದಲ ಬಾರಿ ನಾವು ಈ ಮೇಕೆ ಸಾಕಿರೋದು. ಹಾಗೆ ಇದು ಮೊದಲನೇ ಬಾರಿ ಒಂದು ಮರಿಗೆ ಜನ್ಮ ಕೊಡ್ತಾ ಇರೋದು. ಅದು ಲಕ್ಷ್ಮಿ ಇರ್ಬೋದು ಅಥವಾ ರಾಜನ್ನೇ ಇಡ್ಬೋದು, ಅದು ಅದಕ್ಕೆ ಸಂಬಂಧಪಟ್ಟಿದ್ದು. ರಾಣಿನೇ ಬರ್ಬೋದು ನಮ್ಮನೆಗೆ, ರಾಜನೇ ಬರ್ಬೋದು ನಮ್ಮನೆಗೆ. ನಮ್ಮ ಕರ್ಗಿ, ಇವಳ ಕರ್ಗಿ ಅಂತ ಕರಿತೀವಿ. ಕರ್ಗಿ ಯಾವ್ದು ಕೊಡ್ತಾಳೋ ಅದು. ಸೊ ತುಂಬ ಖುಷಿಯಿಂದ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ ಸ್ನೇಹಿತರೆ. ಅದು ಪೇಯ್ನ್ ನೋಡ್ತಾ ಇದ್ದರೆ ಸಾಕಪ್ಪ ಅನಿಸ್ತಿದೆ. ಅದ್ರ ಸಂಕಟ ಅದಕ್ಕೆ ಗೊತ್ತಿರುತ್ತೆ. ನಿಮಗೇನಾದರೂ ಗೊತ್ತಾ ಅದ್ರ ಸಂಕಟ ಅದೆಷ್ಟಿರುತ್ತೆ ಅಂತ? ದಯವಿಟ್ಟು ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ತುಂಬ ಪೇಯ್ನಲ್ಲಿದೆ ಅಂತ ಫೀಲ್ ಆಗ್ತಿದೆ ನನಗೆ. ಅದೆಷ್ಟು ಪೇಯ್ನ್ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಇವತ್ತೇ ಮರಿ ಕೊಡುತ್ತಾ ನಾಳೆ ಕೊಡುತ್ತೋ ಗೊತ್ತಿಲ್ಲ. ಬಟ್ ಜನ್ಮ ಕೊಡುವಂಥ ದಿನಗಳಿಗೆ ಬಂದಿದೆ. ಅದ್ರ ಪೇಯ್ನ್ ನೋಡ್ತಾ ಇದ್ದರೆ ಜನ್ಮ ಕೊಡೋದೇ ಬೇಡ ಅದು ಅನಿಸುತ್ತೆ. ಅಷ್ಟು ನೋವಿದೆ ಅಂತ ನನಗನ್ನಿಸ್ತಿದೆ. ಮೇವು ಕೊಡ್ತಾಯಿದ್ದೀನಿ ನೋಡಿ, ಮೇವು ಕೊಡ್ತಾಯಿದ್ದೀನಿ. ಅದನ್ನು ತಿಂತಾಯಿಲ್ಲ. ಏನು ಮಾಡೋಣ ಅಂತೀರಾ? ಸಂಜೆ ಬೇರೆ ಆಗಿದೆ, 5:59 ಇವಾಗ ಟೈಮಿಂಗು. ಇದು ಮೆಟ್ಲು ನೋಡಿ, ಕಲ್ಲನ್ನು ಹತ್ತಿ ಒಳಗಡೆಗೆ ಹೋಗ್ಬೇಕೀಗ ಇದು. ಬಟ್ ಅದು ಹತ್ತೋದಕ್ಕೂ ಅದರಿಂದ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಅದೆಷ್ಟು ನೋವು ಆಗ್ತಿದೆಯೋ ಇಲ್ವೋ ಅನ್ನೋದು ನಿಮಗೂ ಗೊತ್ತಿರುತ್ತೆ. ಬಟ್ ಅದು ನೋವು ಆಗ್ತಿದೆ ಅನ್ನೋದು 100ಕ್ಕೆ 100 ಸತ್ಯ. ಒಂದು ಜೀವಕ್ಕೆ ಜನ್ಮ ಕೊಡಬೇಕು ಅಂದರೆ ತನ್ನ ಜೀವನೇ ಪಣ ಇಡ್ತಕ್ಕಂಥದ್ದು. ನರವೇ ಆಗಲಿ, ಪ್ರಾಣಿಗಳೇ ಆಗಲಿ, ಎಲ್ಲರೂ ಒಂದೇ ನೋಡಿ. ತುಂಬ ಪೇನ್ಫುಲ್ಲಾಗಿದೆ. ಅದು ಹೇಗೆ ಫೇಸ್ ಮಾಡುತ್ತೋ ನಮಗಂತೂ ಗೊತ್ತಿಲ್ಲ. ಮನುಷ್ಯರಾದರೆ ಹೇಳ್ಕೊಳ್ತಾರೆ, ಆದರೆ ಮೂಕ ಜೀವಿಗಳು ಅದ್ರ ನೋವುಗಳನ್ನ ಅವು ಹೇಳ್ಕೊಳಕ್ಕಂತೂ ಆಗೋದೇ ಇಲ್ಲ. ನೀವು ಕೂಡ ಅನಿಮಲ್ಸ್ ಅಂದರೆ ಪ್ರಾಣಿಗಳು ಸಾಕಿದ್ದೀರಾ? ಅವುಗಳು ಮರಿ ಕೊಡ್ತಾವ? ನೀವು ಈ ಥರ ಪೇಯ್ನ್ ಅನುಭವಿಸೋದು ನೋಡಿದ್ದೀರಾ? ಆ ಪೇಯ್ನ್ ಬರ್ದಂಗೆ ಏನಾದರೂ ಪರಿಹಾರ ಏನಾರು ಇರುತ್ತಾ? ನೋಡ್ತಿದ್ರೆ ಕಮೆಂಟ್ ಮಾಡಿ. ನಮಗೆ ಪೇಯ್ನ್ ತಡೆಯೋಕ್ಕಾಗಲ್ಲ. ಈ ನೀವುಗಳು ತಡ್ಕೋತಾವ? ಮಲ್ಕೊಳ್ಳುತ್ತೆ, ಎದ್ದೊಳುತ್ತೆ, ನಿಂತ್ಕೊಳ್ಳುತ್ತೆ, ಓಡಾಡುತ್ತೆ, ಏನೇನೋ ಮಾಡ್ತಿದೆ. ಅದ್ರ ಕಷ್ಟ ಅದಕ್ಕೆ ಅಲ್ವಾ. ವಿಡಿಯೋ ಮಾಡೋದು ತಪ್ಪೋ ಸರಿಯೋ ಗೊತ್ತಿಲ್ಲ. ಮೊದಲನೇ ಮರಿ ಕೊಡೋ ಟೈಮ್ ಇದು, ಅದಕ್ಕೆ ಖುಷಿನ ಶೇರ್ ಮಾಡ್ಕೊತಿದ್ದೆ. ಅದಕ್ಕೆ ಮಾತು ಬಂದಿದ್ರೆ ಮೋಸ್ಟ್ಲಿ ಅದು ಯೂಟ್ಯೂಬ್ ನೋಡ್ತಿತ್ತೇನೋ, ನಾನು ಯೂಟ್ಯೂಬಲ್ಲಿ ಬಂದಿದ್ದೀನಿ ಅಂತ ಖುಷಿ ಪಡ್ತಿತ್ತೇನೋ. ನೋಡಿ, ಅಲ್ಲೊಂದು ಕರು ಹೋಗ್ತಿದೆ, ಪುಟ್ಟ ಕರು ಕೂಡ ಹೋಗ್ತಾ ಇದೆ. ಮೇಕೆ ಮರಿಗೆ ಜನ್ಮ ಕೊಡೋದನ್ನೇ ಕಾಯ್ತಾ ಇದ್ದೀನಿ, ಎತ್ಕೊಂಡು ಮುದ್ದು ಮಾಡೋಣ ಅಂತ. ಎಷ್ಟು ಕ್ಯೂಟಾಗಿರುತ್ತಲ್ವ ಮರಿಗಳು. ಪಾಪ ಅದು ಮರಿ ಬರೋದಿರಲಿ, ಅದ್ರ ಅಮ್ಮಂಗೆ ಅದೆಷ್ಟು ನೋವಾಗ್ತಿದೆಯೋ ಅಲ್ವಾ. ಅದು ಮರಿ ಹಾಕಿದ್ಮೇಲೆ, ಮರಿ ಹಾಕುವಾಗ ಮತ್ತೆ ವೀಡಿಯೋ ಮಾಡ್ತೀನಿ. ಇವಾಗ ಅದನ್ನು ಸ್ವಲ್ಪ ನೋಡ್ಕೋಬೇಕು ನಾನು. ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ವೆರಿ ಗುಡ್ ಈವ್ನಿಂಗ್.